ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಸಂತೋಷ ಸಮಾಧಾನದಿಂದಿರಲು ಸ್ವರ್ಗದ ದೇವರು ಎಲ್ಲ ಅನುಗ್ರಹಗಳನ್ನು ಸಮೃದ್ಧಿಯಾಗಿ ನಮಗೆ ನೀಡಲಿ ಎಂದು ಪ್ರಾರ್ಥಿಸೋಣ. ಇಂದು ಆಲಿಸುವ ವಾಕ್ಯ ನಮ್ಮ ಜೀವನದಲ್ಲಿ ನೂತನ ಅನುಗ್ರಹ ನೀಡಲಿ ಎಂದು ಪ್ರಾರ್ಥಿಸೋಣ. ಈಗ ವಾಕ್ಯವನ್ನು ಆಲಿಸುವಾಗ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಪ್ರಿಯರೇ, ನಮ್ಮ ಸುತ್ತಮುತ್ತ ಅನೇಕರು ಸಂಕಟ ಅನುಭವಿಸುತ್ತಿದ್ದಾರೆ, ಅವರಿಗಾಗಿ ಪ್ರಾರ್ಥಿಸೋಣ. ದೇವರು ಅವರಿಗೆ ಸಾಂತ್ವನ ನೀಡಲಿ, ನಿರೀಕ್ಷೆ ನೀಡಲಿ ಎಂದು ಪ್ರಾರ್ಥಿಸೋಣ. ಇಂದು ನಾವು ಆಲಿಸುವ ದೇವರ ವಾಕ್ಯ ಪ್ರವಾದಿ ಯೆಶಾಯನ ಗ್ರಂಥ 45ನೇ ಅಧ್ಯಾಯ 3ನೇ ವಾಕ್ಯ. ಹೆಸರು ಹಿಡಿದು ನಿನ್ನ ಕರೆಯುವ ಸರ್ವೇಶ್ವರ ನಾನು, ಕೊಡುವೆ ನಿನಗೆ ಕತ್ತಲಲ್ಲಿ ಬಚ್ಚಿಟ್ಟ ಭಂಡಾರಗಳನ್ನು, ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿರುವ ನಿಧಿ ನಿಕ್ಷೇಪಗಳನ್ನು. ಈ ಪರಿ ಅರಿತುಕೊಳ್ಳುವೆ ನೀನು ನಾನೇ ಇಸ್ರಾಯೇಲರ ದೇವರೆಂಬುದು. ಪ್ರಿಯರೇ, ಅನುಗ್ರಹಗಳನ್ನು ತೆಗೆದುಕೊಡುವ ದೇವರು, ಅದಲ್ಲವೇ ನಾವು ಆಲಿಸಿದ ದೇವರ ವಾಕ್ಯದ ಸಾರಾಂಶ. ಹೆಸರು ಹೇಳಿ ಕರೆಯುವುದು ನಮ್ಮನ್ನು ಅನುಗ್ರಹಿಸಲಾಗಿದೆ. ಈ ವಾಕ್ಯ ಆಲಿಸಲು ಹೆಸರು ಹೇಳಿ ಕರೆದಿರುವುದು ದೇವರಿಗೆ ಒಂದು ಪದ್ಧತಿ ಇರುವುದರಿಂದಾಗಿದೆ. ಅದರ ಹಿಂದೆ ಒಂದು ಅಭಿಷೇಕವಿದೆ, ಅನುಗ್ರಹ ಇದೆ, ಬಿಡುಗಡೆ ಇದೆ. ಅದರಿಂದ ದೇವರು ಮುಂಜಾನೆಯೇ ದೇವರ ವಾಕ್ಯವನ್ನು ಆಲಿಸಲು ನಮ್ಮನ್ನು ಎಬ್ಬಿಸಿರುವುದು. ಆಮೇನ್. ಪ್ರಿಯರೇ, ಅನುಗ್ರಹ ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ ದೇವರು ತೆಗೆದುಕೊಡುತ್ತಾರೆ. ನಮಗೆ ಪ್ರಾರ್ಥಿಸೋಣವೇ? ಪ್ರಭುವೇ, ನಾವು ಸಮರ್ಪಿಸಿದ ನಿಯೋಗದಲ್ಲಿ ಒಂದು ದೈವಿಕ ಕಾರ್ಯವನ್ನು ಆಗ್ರಹಿಸುತ್ತೇವೆ. ಅನುಗ್ರಹಗಳನ್ನು ನನಗಾಗಿ, ನನ್ನ ಕುಟುಂಬಕ್ಕಾಗಿ ತೆಗೆದುಕೊಡಿರಿ. ದೇವರು ನಮ್ಮ ಜೀವನದಲ್ಲಿ ಅನುಗ್ರಹಗಳನ್ನು ಸುರಿಸುತ್ತಾರೆ. ಆಮೇನ್. ಪ್ರಿಯರೇ, ನಮ್ಮ ಜೀವನದ ಎಲ್ಲ ಬೇಡಿಕೆ ಕೋರಿಕೆಗಳನ್ನು ದೇವರಲ್ಲಿ ಸಮರ್ಪಿಸೋಣ. ನಮ್ಮ ಜೀವನದಲ್ಲಿ ಬಿಡುಗಡೆಗಾಗಿ ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.